ಕಾನೂನು ರೈತರ ಮೇಲೆ ಪ್ರಕರಣ ದಾಖಲಿಸುವ ಅರಣ್ಯ ಇಲಾಖೆ ಅಧಿಕಾರಿಗೆ ಸರ್ಕಾರಕ್ಕೆ ಬಿಡಿ ಸರ್, ನಮಗೂ ಸ್ವಲ್ಪ ಅವಕಾಶ ಕೊಡಿ. ಯಾಕೆ ನಮ್ಮ ರೈತರು ತೊಂದರೆ ಕೊಡ್ತಾ ರೈತರ ಮೇಲೆ ಅರಣ್ಯ ನಿಮ್ಮ ಆನೆ ಹುಲಿ ಸಿಂಹ ಚಿರತೆ ನಮ್ ತಗೊಳ್ಕೋತೇವಲ್ಲಪ್ಪ, ಅದನ್ನ ಯಾರ ಮೇಲೆ ಹೇಳೋಣ ನಾವು? ಅದನ್ನ ಕೇಳಕ್ ಬಂದಿರೋ ಜಿಲ್ಲಾಡಳಿತಕ್ಕೆ ನಾವು. ನೀವ್ಯಾಕೆ ಮಧ್ಯೆ ಬಂದು ತಡಿತೀರಿ? ಪೊಲೀಸ್ನವರು ನಿಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲಿ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಸುಮ್ಮನೆ ಅನಾವಶ್ಯಕವಾಗಿ ಬರ್ತಾ ಇದ್ದೀರಲ್ಲ ನೀವು ಮಧ್ಯೆ ಬರ್ತಕ್ಕಂಥದಕ್ಕೆ. ನೀವು ನಮ್ಮಲ್ಲಿ ಬರ್ತಕ್ಕಂಥ ನವುಲು, ಆನೆ, ಹುಲಿ, ಚಿರತೆ ಮತ್ತೆ ಹಂದಿಗಳು, ಇವುಗಳ ಮೇಲೆ ನೀವು ಯಾರ ಮೇಲೆ ಎಫ್ಐಆರ್ ಹಾಕ್ತೀರಿ? ಹಂದಿ ಮೇಲೆ ತಿರ್ತೀಯ ಎಫ್ಐಆರ್ ಹಾಕ್ತೀರಾ? ಕೊಡ್ತೀವಿ, ನಾವು ಬರ್ಕೊಡ್ತೀವಿ. ಆನೆ ಮೇಲೆ ಹಾಕ್ತೀರಾ? ಮೊನ್ನೆ ಆನೆ ಬಂದು ಕಬ್ಬನ ಗದ್ದೆಲ್ಲ ನಾಶ ಮಾಡೋದೆ. ಸಂಜೆ ಆದ್ರೂ ನಿಮ್ ಕಾಲ ಆನೆ ಕಡಿಸಕ್ಕಾಗಿಲ್ಲ, ಹೊರಗಡೆ ಕಡಿಸಕ್ಕಾಗಿಲ್ಲ. ಇಲ್ಲಿ ನೋಡಿದ್ರೆ ನಾವು ನಾಗರಿಕ ಸಮಾಜದಲ್ಲಿ ಬಂದೂಕ ತಂದಿಲ್ಲಪ್ಪ, ನಾವು ಬಾಂಬ್ ತಂದಿಲ್ಲ. ಇಲ್ಲಿಗೆ ಪಾರ್ಲಿಮೆಂಟ್ ಒಳಗಡೆ ಸ್ಮೋಕ್ ಬಾಂಬ್ ಹಾಕೋರೆಲ್ಲ ಬಿಡ್ತೀರಿ ನೀವು. ಇಲ್ಲಿ ನಾವು ರೈತರನ್ನ ಮತ್ ಕೇಳಕ್ ಬಂದ್ರೆ ನೀವು ತಡೀತಿರಲ್ಲ. ಇದು ನಾಗರಿಕ ಸಮಾಜವಾ? ಯಾರ ರಾಜ್ಯ, ಯಾರ ಪೊಲೀಸ್ ರಾಜ್ಯ, ಪೊಲೀಸ್ ರಾಜ್ಯ, ಗುಂಡ ರಾಜ್ಯ, ಗುಂಡ ರಾಜ್ಯ, ಯಾರ ರಾಜ್ಯ, ಯಾರ ರಾಜ್ಯ? ಅಲ್ಲಪ್ಪ, ಸ್ವತಂತ್ರ ಕೊಡ್ತೀವಿ ಅಂತೇಳಿ ನಿಮ್ ಪೊಲೀಸ್ ಬೂಟಕ್ಕೆ ಬಂದಿದ್ದೀರಿ. ಸ್ವತಂತ್ರ ಟಾಟಾ ಬಿಲ್ ಜೋಬು ಬಂತು, ನಮ್ ರೈತರಿಗೆ ಬಂದಿಲ್ವಾ? ನಮ್ಮ ಆಫೀಸ್ ತರ ಬಿಡಿ ಹೋಯ್ತೀವಿ ನಾವು, ಇಲ್ಲ ನಮ್ಮ ಸಮಸ್ಯೆ ಬಗೆಹರಿಸ್ತೀವಿ ನಾವು. ಅಲ್ಲಿ ನೋಡಿದ್ರೆ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ, ಇಲ್ಲಿ ಕೇಳಕ್ ಬಂದ್ರೆ ಬಂದು ನೀವು ಅಟ್ಲ ನಿಂತ್ಕೊತೀರಿ. ಎಲ್ಲಾದ್ರೂ ಪೊಲೀಸ್ನವ್ರು ನೀವು ರಾಜಕಾರಣಿಗಳು